ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ಮೊನ್ನೆ ಹೋಳಿ ಹಬ್ಬ ಇತ್ತು. ಸೊ ಕಾಮಣ್ಣದ ಎಲ್ಲ ಸುಟ್ಟಿರು. ಒಂದೊಂದು ಕಡೆ ಏನು ಮಾಡ್ತಾರೋ ಕಾಮಣ್ಣ ಸುಟ್ಟು ನೆಕ್ಸ್ಟ್ ಡೇ ಅಂದ್ರೆ ಬಣ್ಣ ಆಡ್ತಾರೋ, ಇನ್ನೊಂದು ಕಡೆ 5 ದಿವ್ಸಿಗೆ ಬಣ್ಣ ಆಡ್ತಾರೋ. ನಮ್ಮ ಕಡೆ ಇವತ್ತು ಸ್ವಲ್ಪ ಈ ಸಲ ಲೇಟ್ ಮಾಡಿ ಒಂದು 5-6 ದಿವ್ಸಿಗೆ ಆಡಾರಿದ್ರು. ಆದ್ರೆ ನಮ್ಮ ರಿಷಿನೂ ಎಕ್ಸಾಮ್ ಇದ್ದು ಅವಂಗೆ ಆ ದಿವಸ ಮತ್ತು ಎಕ್ಸಾಮ್ ಟೈಮ್ಗೆ ಆಡೋಕೆ ಆಗಂಗಿಲ್ಲ ಅಂತಂದು ಸಂಡೇ ಹಿಡ್ದು ನಾವು ಅಷ್ಟೇ ಅಲ್ಲ, ನಮ್ಮ ಏರಿಯಾದಾಗಿನೂ ಯಾವ್ಯಾವ ಹುಡುಗರು ಇದ್ದಾವಲ್ಲ ಎಕ್ಸಾಮ್ ಇರೋ ಎಲ್ಲ ಹುಡುಗರೂ ಸಂಡೇನ ಆಟ ಆಡತ್ತಿರು. ದೊಡ್ಡವರೆಲ್ಲ ಏನು ಮಾಡಿರಂದ್ರೆ ಅದು ಬಣ್ಣ ಆಡೋದು ಯಾವ ಡೇ ಐತಿ ಅವತ್ತು ಆಡೋಕೆ ಬರ್ತೈತಿ ಅಂತ ಪ್ಲ್ಯಾನ್ ಮಾಡಿರು. ಹಾಗಾಗಿ ನಾವು ಹುಡುಗರಿಗೆ ಇವತ್ತನ ಸಂಡೇ ಐತಿ, ಇವತ್ತನ ಆಟ ಆಡ್ರಿ, ಮತ್ತು ಅವತ್ತು ಎಕ್ಸಾಮ್ ದಿವಸ ಮತ್ತು ಸುಟ್ಟಿ ಇರಲಿಲ್ಲ, ಕೊಟ್ಟರು ಮಾಡ್ರು, ಚಲೋ ಕೊಡಲಿಲ್ಲ ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಗ್ತೈತಿ, ಇವತ್ತನ ಆಡಿ ಮುಗಿಸ್ರಿ ಅಂತಂದು ಎಲ್ಲ ಹುಡುಗರು ಇವತ್ತನ ಏರಿಯಾದಾಗ ಎಲ್ಲರೂ ಸಣ್ಣ ಹುಡುಗರು ಆಡತ್ತಿದ್ದು. ದೊಡ್ಡವರು ಮಾತ್ರ ಬೇರೆ ದಿವ್ಸ ಇಟ್ಟಿರು, ಆ ದಿವಸ ಆಡೋರಿದ್ದರು. ಬಣ್ಣ ಆಡೋ ದಿವಸ ನಂದು ಬ್ಯಾಂಕ್ ಇತ್ತು, ಹಾಗಾಗಿ ನಾ ಈಗ ಸಂಡೇನ ಐತಿ, ನಮ್ಮ ಸಾನು ಅದ, ಮಮ್ಮಿ ನೀನು ಸ್ವಲ್ಪ ಆಡ್ಬಾ ಅಂತ ಅಂದರು. ಹಾಗಾಗಿ ಅವ್ರ ಜೊತೆ ನಾನು ಅವತ್ತನ ಆಟ ಆಡೀನಿ. ಖುಷಿ ಹೆಚ್ಚಾಗಿ ಆಡಂಗಿಲ್ಲಲ್ಲ ನೀ ಬಣ್ಣ ರಿಯಾ? ಬಣ್ಣ ಆಡಂಗಿಲ್ಲ? ಹಚ್ಕೋರಿ ಘಟನೆ ಹೋದಿ. ಹಾಂ ಏ ಓಡೋದಿರೋದಿಲ್ಲ ರಿಷಿ, ಹಚ್ಕೊಳ್ಳೋದಿರ್ತೈತಿ. ಇಲ್ಲಿ ಸಮೀಪ ಬರ್ರಿ. ನೋಡೋಣ ರಿಷಿ ಕಲರ್ ಹೆಂಗೆ ಅನ್ನೋದೈತಿ. ಹಾಂ ನಮ್ಮ ಮಮ್ಮಿ ಪಪ್ಪಾನು ಊರಿಗೆ ಹೋಗಿರು, ಹಾಗಾಗಿ ಈ ಸಲ ಬಣ್ಣ ಅಷ್ಟೊಂದು ಜೋರಾಗಿ ಏನು ಆಡಲಿಲ್ಲ. ನಾವು ಹುಡುಗರಿಗೆ ಅಷ್ಟು ಆಡೋಕೆ ಕೊಟ್ಟಿದ್ದು, ಅದು ನಮ್ಮ ಮನೆ ಮುಂದೆ ಬಿಟ್ಟು ಬೇರೆ ಕಡೆ ಎಲ್ಲಿ ಹೋಗೋದಿಲ್ಲ ಮಾಡೋದಿಲ್ಲ. ಹಾಗಾಗಿ ಇಲ್ಲೇ ಇವ್ರು 3 ಜನ ಫ್ರೆಂಡ್ಸ್ ಆಟ ಆಡತ್ತಿರು. ರಿಷಿ ಮತ್ತು ಸಾನು ನನಗೂ ಹಚ್ತೇನೆ ಅಂತಂದು ಭಾಳ ಇದನ್ನು ಮಾಡ್ರು. ಆಮೇಲೆ ಹಚ್ಚಾಕಿರೆ ಸವಿತಾ ಬರಲಿ ಅಂತ ಹೇಳೀನಿ. ಹಾಗಾಗಿ ಇವ್ರು ಫಸ್ಟ್ 3 ಜನ ಆಡತ್ತಿರು. ಬಣ್ಣ ಆಡೋದಂದ್ರೆ ಯಾರಿಗೆ ಇಷ್ಟ ಇರೋದಿಲ್ಲ ಹೇಳ್ರಿ. ದೊಡ್ಡವ್ರದಿಂದ ಹಿಡ್ದು ಸಣ್ಣವ್ರ ತನಕ ಎಲ್ಲರಿಗೂ ಬಣ್ಣ ಆಡೋದಂದ್ರೆ ಭಾಳ ಇಷ್ಟ ಆಗ್ತೈತಿ. ನಮ್ಮ ಸಾನು ಅಂತೂ ಫುಲ್ ಖುಷಿಯಾಗಿದ್ದಳು. ಆಕೆ ಫ್ರೆಂಡ್ಸ್ನದ ಕರೆದಿರು, ಅವರೆಲ್ಲ ಬೇರೆ ಏರಿಯಾದಾಗ ಆಡಕ್ಕೆ ಹೋಗಿರು. ಹಾಗಾಗಿ ಅವ್ರು ಬರೋ ತನಕ ಇವರಿಷ್ಟ 3 ಜನ ಆಟ ಆಡತ್ತಿರು. ಏಯ್ ಜಲ್ದಿ ಮುಗಿಸ. ನಡಕ್ ಬಂದಾಳ ತಗೊಂಡಿದ್ದೆ ಕಾಯಿನಲ್ಲ. ಸವಿತಾ ಹೋಗಿ ಜಳಕ ಮಾಡೋ ಪಾಟ್ನ ಇನ್ನೂ ನಾವು ಮಾಡಬೇಕು. हैप्पी होली, बुरा न मानो होली है. ಬಿಡು ಡ್ರೆಸ್ हैप्पी होली, बुरा न मानो होली है. ಸವಿತಾನ ಜಲ್ದಿ ಹೋದಳು, ಯಾಕಂದರೆ ಇಲ್ಲಿ ಒಬ್ಬರು ಬಾಜುಕಿನ ಮನೆಯವ್ರ ಪೂಜಾಗೆ ಕರೆದಿರು. ಹಾಗಾಗಿ ಆಕೆ ಜಲ್ದಿ ವಾಪಸ್ ಹೋದಳು ಸ್ವಲ್ಪ ಬಣ್ಣ ಆಡಿ. ಪ್ರತಿ ಸಲ ಅತ್ತಿರ ಮಾವಾರ ಮತ್ತು ಮಮ್ಮಿ ಪಪ್ಪ ಎಲ್ಲರೂ ಫುಲ್ ಜೋರಾಗಿ ಹಬ್ಬ ಗ್ರ್ಯಾಂಡಾಗಿ ಬಣ್ಣ ಆಡ್ತೀವಿ. ಬಟ್ ಈ ಸಲ ಸ್ವಲ್ಪ ಡಲ್ಲಾಗಿತ್ತು, ಬಿಕಾಸ್ ಮಮ್ಮಿ ಪಪ್ಪ ಊರಿಗೆ ಹೋಗಿರು. ಅತ್ತಿರು ಮನ್ಯಾಗ ಸ್ವಲ್ಪ ಖಾರದ ಕುಟ್ಸಾತಿರು, ಆ ಥರದೊಳಗೆ ಬ್ಯುಸಿ ಇದ್ದರು. ಮತ್ತು ಸವಿತಾನ ಆಕಿನೂ ಅಲ್ಲಿ ಯಾರೋ ಪೂಜಾ ಕರೆದಾರಂತಂದು ಆಕಿನೂ ಜಲ್ದಿ ಹೋದಳು. ಹಾಗಾಗಿ ಈ ಸಲ ಅಷ್ಟು ಸಿಂಪಲ್ಲಾಗಿ ಬಣ್ಣ ಆಟ ಆಡಿದ್ದು. ನಮ್ಮ ಅಣ್ಣನ
ಅವ್ನ ಫ್ರೆಂಡ್ಸ್ ಎಲ್ಲ ಯಾವಾಗ ಆಡ್ತಾರೆ ಅವತ್ತು ಆಡ್ತೀನೋ ಅಂತ ಹೇಳಿ ಅವನು ಇವತ್ತೇನು ಬಣ್ಣ ಆಡೋಕ್ಕೆ ಬರಲಿಲ್ಲ. ಅವನ ಇವ್ರು ಆಡೋದನ್ನು ನೋಡ್ಕೊತಾನೆ ಕುಂತಿದ್ದ. ಈಗ ಮಾಮಪೇಟೆ ಹೋಗ್ತಾನೆ ಎಲ್ಲರೂ 10 ರೂಪಾಯಿ ಕಲೆಕ್ಟ್ ಮಾಡ್ತೇನೆ. 10 ರೂಪಾಯಿ ಎಲ್ಲರೂ ಸರಿ ಕೈ ತೆಗಿ ಎಲ್ಲಾರು. ಮಮ್ಮಿ ಅಜ್ಜಾಗ ಫೋನ್ ಹಚ್ಚು ಅಂತೀರ. ಸುರೇಶ್ ಅಜ್ಜಾಗ ಫೋನ್ ನಾನು ಹೋಲಿ ಹ್ಯಾಪಿ ಹೋಲಿ. ನಮ್ಮ ರಿಯಾ ಅಂತೂ ಒಟ್ಟು ಸಮೀಪ ಬರಲಿಲ್ಲ. ಇವ್ರದ್ದೆಲ್ಲ ಬಣ್ಣದ ಮುಖ ನೋಡಿ ಮಾಡಿ ಆಕೆ ಒಟ್ಟು ಸಮೀಪ ಬರಲಿಲ್ಲ, ದೂರ ನಿಂತು ಬಿಟ್ಟಿಳು. ನಾನು ಆಡಂಗಿಲ್ಲ, ನಂಗೆ ಯಾರೂ ಹಚ್ಚಬೇಡ್ರಿ ಅಂತಂದು ಆಡ್ಕೊತ ದೂರ ನಿಂತಿಳು. ಇವ್ರು 3 ಜನ ಹೊಸ ಪಿಚ್ಕಾರಿಗಳು ತೊಗೊಂಬಂದಿರು. ಹಾಗಾಗಿ ಸ್ವಲ್ಪ ಪಿಚ್ಕಾರಿದಾಗೂ ಆಟ ಆಡತ್ತಿರು. ನಾ ಏನು ಮಾಡಿನಂದ್ರೆ ಅದ್ರಾಗ ನೀರು ಹಾಕಿ ನಿಮ್ಮ ಫೇಸ್ ವಾಶ್ ಮಾಡ್ತೀನಿ ಬರ್ರಿ ಅಂತಂದು 3 ಜನಕ್ಕೆ ಫೇಸಿಗೆ ನೀರು ಹಾಕತ್ತೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಬನ್ನು ಅದ ಅವ್ನು ನೀರೆಲ್ಲ ಗೊಜ್ಜಾಡಿ ಮುಗಿಸ್ಬಿಡ್ರು ನಿಮ್ಮದು ನೀವು. ಜಗ್ಗೆಲ್ಲೋ ಹೋಗ್ರಿ ಹೋಗ್ರಿ ಹ್ಯಾಪಿ ಹೋಲಿ ಅಂತ ಹೇಳ್ಬೇಕಲ್ಲ. ಕಟ್ ಮಾಡೋಣ ಅನ್ನ ಕಟ್ ಮಾಡಿ. ನೀವು ನಿಲ್ರಿ, ಅಲ್ಲಿ ಇಲ್ಲೇ ಬಂದಿಲ್ರಿ ಹರಿಸಿನಿಲ್ಲ ನೀವು ಬಿಡ್ರಿ